ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸದ್ಯ ಈಗಲಾದರೂ ಬುದ್ಧಿ ಬಂತಲ್ಲ, ಒಂದು ಒಳ್ಳೆ ಮನೆತನದ ಹುಡುಗನ ನೋಡಿ ಆದಷ್ಟು ಬೇಗ ವಾಲ್ಗ ಉದಿಸ್ಬಿಡೋಣ. ಅದಕ್ಕೆ ನಾವೊಂದು ಸಾರಿ ನಮ್ಮ ಮಕ್ಕಳಿಗೆ ತುಂಬ ಫ್ರೀಡಮ್ ಕೊಟ್ಟು ಬೆಳೆಸ್ತೀವಿ. ಅವರದನ್ನು ಮಿಸ್ಯೂಸ್ ಮಾಡಿಕೊಂಡಾಗ ನಮ್ಮ ಉಳಿಯೋ ಪರಿಹಾರ ಇದೊಂದೇ. ನಿಜ ಬಿಡು. ಅಂದಾಗೆ ಯಾವುದಾದ್ರೂ ಒಳ್ಳೆ ಹುಡುಗ ನಿನ್ಗೆ ಗೊತ್ತಿದ್ದಾನಾ? ಇದನ್ನೇ ಅದಕ್ಕೆ ನನ್ನ ಫ್ರೆಂಡ್ ರಾವ್ ಗೊತ್ತಲ್ಲ ನಿಮಗೆ? ಹಾಂ ಹಾಂ ಹಾಂ, ಗೊತ್ತಾಯ್ತು ಲಕ್ಷ್ಮಣ. ಅವ್ರ ಮಗ ಈಗ ಫಾರಿನ್ ಸ್ಟಡಿ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದಾನೆ. ಒಳ್ಳೆ ಮನೆತನದ ಹುಡುಗ, ನೋಡೋದು ತುಂಬ ಚೆನ್ನಾಗಿದ್ದಾನೆ, ವಿದ್ಯಾವಂತ. ಇದು ಒಳ್ಳೆ ಸಂಬಂಧ ಅನ್ನಿಸ್ತು. ನಿಮ್ಗೇನು ಅನಿಸುತ್ತೆ ಅದಕ್ಕೆ? ಒಳ್ಳೇದೇ ಅಲ್ವಾ ಲಕ್ಷ್ಮಣ, ಗೊತ್ತಿರೋ ಸಂಬಂಧ ಅಂದರೆ ಇನ್ನೂ ಒಳ್ಳೆಯದು. ಒಂದ್ಸಲ ಅವ್ರ ಹತ್ರ ಮಾತಾಡು, ನಮ್ಮ ಹುಡುಗಿ ಜಾತಕ ಫೋಟೋ ಎಲ್ಲ ಕಳಿಸು, ಅವ್ರು ಏನಂತಾರೆ ಅಂತ ನೋಡೋಣ. ಅವರೇನಾದರೂ ಒಪ್ಪಿಗೆ ಕೊಟ್ಟರೆ ಎಲ್ಲರೂ ಒಂದ್ಸಲ ಕೂತ್ಕೊಂಡು ಮಾತುಕತೆ ಮಾಡೋಣ. ಸರಿ ಅದಕ್ಕೆ. ಅದಕ್ಕೆ ಇದ್ರ ಜೊತೆಗೆ ಇನ್ನೂ ಒಂದೆರಡು ಒಳ್ಳೆ ಪ್ರಪೋಸಲ್ಸ್ ಇದೆ. ಅಕಸ್ಮಾತ್ ಇದಾಗಲಿಲ್ಲ ಅಂದರೆ ಅದನ್ನು ಪ್ರಯತ್ನ ಮಾಡ್ತೀವಿ. ಎಲ್ಲಾದರೂ ಸರಿ ಲಕ್ಷ್ಮಣ, ನಮ್ಮ ಮನೆಗೆ ಹೊಂದೋ ಹಾಗೆ ನಮ್ಮ ಮನೆ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಹುಡುಗ ಸಿಕ್ಕರೆ ಅಷ್ಟು ಸಾಕು ನಮಗೆ, ಇನ್ನೇನು ಬೇಕು? ಅವಳೀಗ ನಡೆದಿರೋ ಕಹಿ ಘಟನೆಗಳನ್ನೆಲ್ಲ ಮರೆತು ಸುಖವಾಗಿರಬೇಕು ಲಕ್ಷ್ಮಣ. ಅಂಥ ಸಂಬಂಧ ಹುಡುಕು. ಆಯಿತು ಅದಕ್ಕೆ. ರಾಕಿ, ಏನು ಇದಲ್ಲ, ಕಾಲಿಗೆ ಹೆಂಗೋ ಏಟಾಯ್ತು? ಇದು ಬಿಡಿರಿತು, ನಾವು ಫೋನಲ್ಲಿ ಮಾತಾಡ್ತಾ ಇದ್ವಲ್ಲ, ಸಡನ್ನಾಗಿ ಕಾಲ್ ಕಟ್ಟಾಗೋಯ್ತು. ನನಗೆ ಸ್ವಲ್ಪ ಗಾಬರಿ ಆಗೋಯ್ತು, ಅದಕ್ಕೆ ಬಂದ್ವಿ. ನಿನ್ನ ಹತ್ರ ನಾನು ಮಾತಾಡ್ತಿದ್ದೆ ಅಂತ ಅಪ್ಪ ಫೋನ್ ಕಿತ್ಕೊಂಡ್ಬಿಟ್ರು ರಾಕಿ. ಹೋಗಲಿ ಬಿಡು, ಫೋನ್ ಕಿತ್ಕೊಂಡ್ರೆ ಏನಾಯಿತು? ಈಗ ನಾನೇ ಬಂದಿದ್ದೀನಲ್ವಾ, ಆರಾಮಾಗಿರು. ಹೇಗೆ ಆರಾಮಾಗಿರಲಿ ರಾಕಿ, ನಿನ್ನ ನೋಡಿದ್ರೆ ಈ ಸ್ಥಿತಿ. ಮನೇಲಿ ನನಗೆ ನಿನ್ನನ್ನು ಮರ್ತು ಬಿಡು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಂಗೆ ಎಷ್ಟು ತಲೆ ಕೆಡ್ತಿದೆ ಗೊತ್ತಾ? ಇವನೇನು ಕಮ್ಮಿನಾ? 3 ಹೊತ್ತು ನಿಂದೇ ಧ್ಯಾನ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತವನೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ಜೊತೆ ಬರೋದು ಬೇಡ, ನಾವೇ ಹೋಗಿ ನಿನ್ನ ನೋಡ್ಕೊಂಬತ್ತೀವಿ ಅಂದ್ವಿ. ಆದರೂ ಕೇಳಿಲ್ಲ, ನಮ್ಮ ಜೊತೆನೇ ಬಂದಿದ್ದಾನೆ. ರಾಕಿ, ನನ್ನಿಂದ ಇಷ್ಟೆಲ್ಲ ಆದ್ಮೇಲೂ ನನ್ನ ಪ್ರೀತಿ ಮಾಡ್ತಿದ್ಯಾ? ಪ್ರೀತಿಸೋದ ಹುಚ್ಚನ್ ಥರ ಪ್ರೀತಿಸ್ತಾನೆ, ಹೇಳ್ಕೊಳಲ್ಲ. ರಿತು, ನೀನು ನನ್ನ ಹುಡುಗಿ ಅಂತ ಡಿಸೈಡ್ ಮಾಡಾಗಿದೆ. ಇನ್ಮೇಲೆ ಕಷ್ಟನೋ ಸುಖನೋ ಎದುರಿಸೋದಷ್ಟೆ. ಸಮುದ್ರದಲ್ಲಿ ಹಿತವಾದ ಅಲೆಗಳು ಬರುತ್ತೆ, ಸುನಾಮಿ ಬರುತ್ತೆ. ಹಾಗಂತ ಸಮುದ್ರನ ಪ್ರೀತಿಸೋದು ಬಿಟ್ಬಿಡ್ತೀವ?
ಇದು ನಮ್ಮಿಬ್ಬರು ಬದುಕು. ಇದರಲ್ಲಿ ಏನೇ ಬಂದರೂ ಇಬ್ಬರು ಸೇರಿ ಫೇಸ್ ಮಾಡೋಣ. ನೀನು ನನ್ನ ಜೊತೆ ಇರು ಸಾಕು. ರಾಕಿ, ಮನೇಲಿ ನಡೀತಿರೋ ಘಟನೆಗಳೆಲ್ಲ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಎಲ್ಲರೂ ಸೇರಿ ನಮ್ಮಿಬ್ರು ಬೇರೆ ಮಾಡಿಬಿಡ್ತಾರೇನೋ ಅಂತ ಅನ್ನಿಸ್ತಿದೆ. ಹಾಗೇನೂ ಆಗಲ್ಲ. ಸತ್ಯ ಮತ್ತು ಭಾವ ನಮ್ಮ ಪರವಾಗಿರೋವರೆಗೂ ಏನೂ ತೊಂದರೆ ಇಲ್ಲ. ಡೋಂಟ್ ವರಿ. ಊರ್ಮಿಳಾ, ಊರ್ಮಿಳಾ, ಏನಕ್ಕ ಮನೆ ಹಿಂದೆ ಏನಾದರೂ ಕೆಲಸ ನಡೀತಿದೆಯೇನೆ? ಇಲ್ವಲ್ಲ, ಕೆಲಸದೊಳು ಆಗಲೇ ಮನೆಗೆ ಹೋದ್ಲು. ಮತ್ತೆ ಯಾರೋ ಮಾತಾಡ್ತಿರೋ ಶಬ್ದ ಕೇಳಿಸ್ತಾ ಇದೆ. ಯಾವುದಕ್ಕೂ ಒಂದ್ಸಲ ನೋಡ್ಕೊಂಡ್ ಬಂದ್ಬೇಡ ಬಾ. ರಾಕಿ, ಹೋಗೋಣ ನೋಡಿ. ಇನ್ನೂ ಇಲ್ಲೇ ಇದ್ರೆ ತುಂಬ ತೊಂದರೆ ಆಗುತ್ತೆ. ಬಾ. ರಿತು ಪ್ಲೀಸ್. ನೀನೇನೇ ಮಾಡ್ತಿದ್ಯಾ ಅಲ್ಲಿ? ಬಾರೆ. ಲಕ್ಷ್ಮಣ, ಲಕ್ಷ್ಮಣ, ಏನದಕ್ಕೆ? ಒಂದು ನಿಮಿಷ ಇರು, ಹೇಳ್ತೀನಿ. ಏ ಹುಡುಗಿ, ಬಾಯ್ಲಿ ಕೆಳಗೆ. ಏನು ಅಲ್ಲಿ ನಿಂತ್ಕೊಂಡಿದ್ಯಾ? ಬಾಗಿನ ಕೊಟ್ಟು ಕರಿಬೇಕಾ? ಬಾಯಿಲಿ. ಅಮ್ಮ, ಏನಾಯ್ತು? ಯಾಕೆ ಎಲ್ಲರೂ ಒಂಥರ ಇದ್ದೀರಾ? ಯಾಕೆ ನಿನ್ನ ಹೆಂಡತಿ ಏನು ಹೇಳಿಲ್ವಾ? ಅವಳೇನು ಹೇಳ್ಬೇಕಮ್ಮ? ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಮತ್ತೇನಾಯ್ತು? ಲಕ್ಷ್ಮಣ, ಬೆಳಗ್ಗೆ ನೀನು ಅವಳಿಗೆ ಅಷ್ಟೆಲ್ಲ ಬುದ್ಧಿ ಹೇಳಿದೆ ತಾನೆ, ಆದರೆ ಇವಳ ತಲೆಯಲ್ಲಿ ಅದು ಹೋಗೇ ಇಲ್ಲ. ಮತ್ತೇನು ಮಾಡಿಲ್ಲ? ಏ ಊರ್ಮಿಳಾ, ನೀನೇ ನಿನ್ನ ಕಣ್ಣಾರೆ ನೋಡ್ದಿಯಲ್ಲ, ಏನಾಯ್ತು ಅಂತ ಹೇಳು. ರೀ, ಅದು ಏನೇ ಅದು ಅದು ಇದು ಅಂತ ಮೀನಾಮೇಷ ಎಣಿಸ್ತಾ ಇದೆಯಾ? ಏನಾಯ್ತು ಅಂತ ಹೇಳು, ನಿನ್ನ ಗಂಡಂಗೂ ಗೊತ್ತಾಗ್ಲಿ. ಊರ್ಮಿಳಾ, ಏನು ನಡೀತು? ಹೇಳು ಊರ್ಮಿಳಾ, ಯಾಕೆ ಸುಮ್ಮನೆ ನಿಂತ್ಕೊಂಡಿದೀಯಾ? ಆ ಗ್ಯಾರೇಜ್ ಹುಡುಗರು ಮತ್ತೆ ಆ ಹುಡುಗ ನಮ್ಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ನಮ್ಮ ಮನೆ ಹಿಂದೆ ಬಂದು ಇವಳನ್ನು ಮಾತಾಡ್ಸ್ಕೊಂಡು ಹೋದ್ರು ಅಂತ ಹೇಳು. ಹೌದಾ ರೀತು? ಅದಕ್ಕೆ ಹೇಳ್ತಾರ ನಿಜನಾ?
ಆ ಹುಡುಗರು ಇಲ್ಲಿವರೆಗೂ ಬಂದಿದ್ರಾ? ಇದನ್ನ ಇಲ್ಲಿಗೆ ಬಿಡಬಾರ್ದು ಲಕ್ಷ್ಮಣ. ಇವಳು ಯಾಕೋ ನಮ್ಮ ಮನೆತನದ ಮಾನ ಮರ್ಯಾದೆನೆಲ್ಲ ಹರಾಜಿಗೆ ಹಾಕಲೇಬೇಕು ಅಂತ ನಿರ್ಧಾರ ಮಾಡಿದ ಹಾಗಿದೆ. ಏನಪ್ಪ ಕಾರ್ತಿಕ್, ಬೆಳಿಗ್ಗೆ ಏನೋ ಹೇಳ್ತಾ ಇದ್ದೆ, ಬೆಳೆದಿರೋ ಮಕ್ಕಳಿಗೆ ಒಳ್ಳೆ ಮಾತಲ್ಲಿ ಹೇಳಬೇಕು, ಕೈ ಮಾಡಬಾರ್ದು ಅಂತ. ಈಗೇನು ಹೇಳ್ತೀಯಾ? ಲಕ್ಷ್ಮಣ, ಅವನಿಗೇನು ಹೇಳ್ತೀಯಾ? ಅವನ ಪಕ್ಕದಲ್ಲಿ ನಿಂತಿದ್ದಾಳೆ ನೋಡಿ ಈ ಮಹಾತಾಯಿ. ಇಷ್ಟಕ್ಕೆಲ್ಲ ಕಾರಣ ಇವಳೇ. ಇವಳೇ ನಾವು ರಿತು ಮೊಬೈಲನ್ನು ಕಿತ್ಕೊಂಡಿದ್ದೀವಿ ಅಂತ ಹುಡುಗರ ಹತ್ರ ಹೇಳಿರ್ತಾಳೆ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಹುಡುಗರನ್ನ ಇಲ್ಲಿ ಕರೆಸಿರ್ತಾಳೆ. ಈಗ ನೋಡು, ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಹೇಗೆ ನಿಂತ್ಕೊಂಡಿದ್ದಾಳೆ. ಯಾಕೆ ಸತ್ಯ ಹೀಗೆಲ್ಲ ಮಾಡ್ತಾ ಇದೆಯಾ? ನಮ್ಮ ಪಾಡಿನ ಮನ ಬಿಡೋಕೆ ಏನು ಕಷ್ಟ ನಿನಗೆ? ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಮಗಳ ತಂಟೆಗೆ ಬರಬೇಡಿ ಅಂತ. ಇಲ್ಲ ಚಿಕ್ಕ ಮಾವ, ನಾನು ಅವ್ರನ್ನ ಕರೆಸ್ಕೊಂಡಿಲ್ಲ. ಓ, ಮತ್ತೆ ಅವ್ರಾಗ ಅವರೇ ಬಂದ್ಬಿಟ್ರಾ? ರಿತು ಹತ್ರ ಮೊಬೈಲ್ ಇಲ್ಲ ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು? ಅದಕ್ಕೆ ಅಲ್ವಾ ಅವ್ರು ಬಂದಿರೋದು? ನನಗೆ ಗೊತ್ತಿಲ್ಲ ಸೀತಮ್ಮ. ಅಮ್ಮ, ಸತ್ಯ ಯಾಕಮ್ಮ ಹಾಗೆ ಮಾಡ್ತಾಳೆ? ನಾನು ಬೆಳಗಿಂದ ಸತ್ಯನ ಜೊತೆನೇ ಇದ್ದೀನಿ. ಅವಳು ಯಾರಿಗೂ ಕಾಲ್ ಮಾಡಿಲ್ಲ. ಏಯ್, ನಿನ್ನನ್ನು ಯಾರೋ ಕೇಳಿದ್ರು ಈಗ? ಇವಳು ಪರ ವಹಿಸ್ಕೊಂಡು ಯಾಕೆ ಬರ್ತೀಯ ನೀನು? ಅಲ್ಲ, ನೀವು ಯಾಕೆ ಎಲ್ಲದಕ್ಕೂ ಸತ್ಯನೇ ಕಾರಣ ಅನ್ನೋ ಥರ ಮಾತಾಡ್ತಾ ಇದ್ದೀರಾ? ಮನೇಲಿ ಇಷ್ಟೊಂದೆಲ್ಲ ರಾಧ ಅಂತ ಆದ್ಮೇಲೂ ಅವಳು ಯಾಕಮ್ಮ ಹುಡುಗರನ್ನ ಕರೆಸ್ತಾಳೆ? ಇವಳು ಬುದ್ಧಿನೇ ಅಂಥದ್ದಲ್ವಾ? ಮಗುನು ಚೂಟೋದು, ತೊಟ್ಲು ತೂಗೋದು. ಅಬ್ಬಬ್ಬಬ್ಬಬ್ಬ, ಅದೇನು ನಾಟಕ ಆಡ್ತೀಯ ಹುಡುಗಿ ನೀನು? ಒಟ್ನಲ್ಲಿ ಮನೇಲಿ ಒಂದು ರಾಮಾಯಣ ತಂದು ತಮಾಷೆ ನೋಡದೆ ಹೋದ್ರೆ ನೀನು ತಿಂದನ್ನ ಕರಗಲ್ಲ ನಿನಗೆ, ಅಲ್ವಾ? ಅದಕ್ಕೆ ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ಇದಕ್ಕೊಂದು ಪರ್ಮನೆಂಟ್ ಪರಿಹಾರನ ಹುಡುಕ್ಲೇಬೇಕು. ನಾನು ಹುಡುಕ್ತೀನಿ. ಅಪ್ಪ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಕೇಳಮ್ಮ, ಅದೇನು ಪ್ರಶ್ನೆ? ಅಪ್ಪ, ನೀವಿಷ್ಟೊತ್ತು ಮಾಡಿರೋದು, ಮುಂದೆ ಮಾಡಕ್ಕೆ ಹೊರಟಿರೋದು ನನ್ನ ಖುಷಿಗೋಸ್ಕರ ಅಂತ ಅಂದ್ರಿ. ನಿಮಗೆ ನಿಜವಾಗ್ಲೂ ನಾನು ಖುಷಿಯಾಗಿರ್ಬೇಕು ಅಂತ ಆಸೆ ಇದೆಯಪ್ಪ? ಹಾಗಿದ್ರೆ ನನ್ನ ರಾಕೇಶ್ನ ಬೇರೆ ಮಾಡಬೇಡಿ ಅಪ್ಪ. ನನ್ನ ಜೀವನ ಎಲ್ಲ ರಾಕಿನೇ ಅಪ್ಪ. ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಊರ್ಮಿಳಾ. ಏನ್ರಿ ಅದು? ಯಾಕೋ ನಮ್ಮ ರೀತು ನಮ್ಮ ಕೈ ತಪ್ಪಿ ಹೋಗ್ತಾ ಇದ್ದಾಳೆ ಅಂತ ಅನಿಸುತ್ತೆ. ನಾನು ಎಷ್ಟು ಒಳ್ಳೆ ರೀತಿಯಿಂದ ಹೇಳಿದ್ರು ಅವಳು ಯಾಕೋ ಅರ್ಥ ಆಗ್ತಾ ಇಲ್ಲ. ನನಗೂ ಅವಳದೇ ಚಿಂತೆ ಆಗ್ಬಿಟ್ಟಿದೆ ರೀ. ಅದ್ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಮೊಂಡು ಹಠ ಮಾಡ್ತಾ ಇದ್ದಾಳೋ ಏನೋ. ಅವಳು ಸಹವಾಸನೆ ಸರಿ ಇಲ್ವಲ್ಲ ಊರ್ಮಿಳಾ, ಅದಕ್ಕೆ ಹಾಗಾಡ್ತಾ ಇದ್ದಾಳೆ. ಪಾಪ ಅವಳು ಇನ್ನೂ ಚಿಕ್ಕವಳು. ಅವಳು ಕುಣಿತಾಳೆ ಅಂತ ಅವಳ ತಾಳಕ್ಕೆ ನಾವು ಕುಣಿಯೋಕ್ಕಾಗತ್ತಾ? ಮಕ್ಕಳು ದಾರಿ ತಪ್ಪಿದಾಗ ಅವ್ರನ್ನ ಸರಿ ದಾರಿ ತರೋದು ತಂದೆ ತಾಯಿಯಾದ ನಮ್ಮ ಕರ್ತವ್ಯ ಊರ್ಮಿಳಾ.
ಆದರೆ ನಮ್ಮ ರೀತು ತುಂಬ ಒಳ್ಳೆ ಹುಡುಗಿರಿ. ಬುದ್ಧಿ ಹೇಳಿದ್ರೆ ತಿಳ್ಕೊತಾಳೆ, ತಿತ್ಕೋತಾಳೆ. ಇಲ್ಲ ಊರ್ಮಿಳಾ, ನನಗೆ ಆ ಲಕ್ಷಣ ಕಾಣಿಸ್ತಾ ಇಲ್ಲ. ನಾನು ಅವಳ ಹತ್ರ ಎಲ್ಲ ರೀತಿಯಿಂದ ಮಾತಾಡಿ ನೋಡಿದೆ, ಅದು ಯಾಕೋ ಪ್ರಯೋಜನ ಆಗ್ತಾ ಇಲ್ಲ. ಆದಷ್ಟು ಬೇಗ ನಮ್ಮ ರೀತಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾಯಿದ್ದೀನಿ. ಆಗ ಅವಳು ಹಳೆದನ್ನೆಲ್ಲ ಮರೆತು ಒಂದು ಹೊಸ ಬದುಕನ್ನು ಕಟ್ಕೋಬೋದು. ರೀ, ಏನು ಮಾತಾಡ್ತಾ ಇದ್ದೀರಾ? ರೀತುಗೆ ಇಷ್ಟು ಬೇಗ ಮದುವೆನಾ? ಅವಳಿನ್ನೂ ಚಿಕ್ಕವಳು. ಅವಳು ಚಿಕ್ಕವಳಾಗಿದ್ದಿದ್ರೆ ಯಾವುದೇ ಸಮಸ್ಯೆ ಇರ್ತಿರ್ಲಿಲ್ಲ. ಈಗ ಅವಳು ಬಹಳ ದೊಡ್ಡವಳಾಗಿದ್ದಾಳೆ ಊರ್ಮಿಳಾ, ಅದೇ ಈಗ ಸಮಸ್ಯೆ. ರೀ, ಅವಳೇನೋ ತಿಳಿದೇ ತಪ್ಪು ಮಾಡಿಬಿಟ್ಲು ಅಂತ ನಾವು ಆ ಥರದಲ್ಲಿ ಮದುವೆ ಮಾಡಿದ್ರೆ ಹೇಗೆ? ಅವಳಿಗೆ ತೊಂದರೆ ಆಗಲ್ವಾ? ಇದವಳ ಜೀವನದ ಪ್ರಶ್ನೆ. ಅವಳ ಜೀವನ ಸರಿ ಹೋಗಬೇಕು ಅಂತಂದರೆ ನನಗೆ ಕಾಣಿಸ್ತಿರೋ ದಾರಿ ಇದೊಂದೇ. ಬೇಡ ರೀ, ರೀತು ಪಾಪ. ನಿನ್ನ ಅಭಿಪ್ರಾಯನ ನಾನು ಕೇಳ್ತಾ ಇಲ್ಲ ಊರ್ಮಿಳಾ, ನನ್ನ ನಿರ್ಧಾರನ ಹೇಳ್ತಾ ಇದ್ದೀನಿ. ಈಗಾಗಲೇ ಒಂದು ಒಳ್ಳೆ ಹುಡುಗನು ಕೂಡ ನೋಡಾಗಿದೆ. ಮಿಕ್ಕ ವಿಚಾರನ ಆಮೇಲೆ ಹೇಳ್ತೀನಿ. ಹಾಂ, ಮದುವೆ ಆಗೋವರೆಗೂ ಋತುನ ಬಹಳ ಜವಾಬ್ದಾರಿಯಿಂದ ನೋಡ್ಕೋಬೇಕಾಗಿದ್ದು ನಿನ್ನ ಡ್ಯೂಟಿ. ಯಾವುದೇ ಕಾರಣಕ್ಕೂ ಮತ್ತೆ ಆ ಹುಡುಗನ ಜೊತೆ ನಮ್ಮ ರೀತು ಮಾತಾಡ್ಕೂಡ್ದು. ನಿನಗೆ ಸಾಧ್ಯ ಆದರೆ ನಿನ್ನ ಮುದ್ದು ಮಗಳಿಗೆ ಹೇಳು, ನಿಮ್ಮಪ್ಪ ಹೇಳ್ದಂಗೆ ಕೇಳು ಅಂತ. ನಿನಗೆ ಕೇಳಿಸ್ತು ಅಂತ ಅನ್ಕೋತೀನಿ. ಹಾಂ ರೀ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಗುಡ್. ಆದಷ್ಟು ಬೇಗ ಎಲ್ಲ ವ್ಯವಸ್ಥೆ ಮಾಡಬೇಕು. ಸತ್ಯನೇ ಕಾಲ್ ಮಾಡ್ತಾಳೆ ಅಂದರೆ ಸರಿಯಾಗಿ ಹೋಗಿದ್ದಾಳೆ. ಹಲೋ ಸತ್ಯ, ಹೇಗಿದೆಯಾ ರಾಕಿ? ಪರವಾಗಿಲ್ಲ ಸತ್ಯ, ಇದ್ದೀನಿ. ಹುಷಾರು ರಾಕಿ, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಹುಡುಗರು ಹೇಳ್ತಾರಂತ ಅವ್ರ ಮಾತು ಕೇಳಿ ಎಡವಟ್ ಮಾಡ್ಕೋಬೇಡ್ವೋ. ಸರಿ ಸತ್ಯ. ಎಲ್ಲವರು? ಇಲ್ಲೇ ಇದ್ದಾರೆ. ನೀವೆಲ್ಲ ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದ್ರಿ? ನೀವು ಮಾಡಿದ ಕೆಲಸಕ್ಕೆ ಸೀತಮ್ಮ ನಾನೇ ನಿಮ್ಮನ್ನೆಲ್ಲ ಕರೆಸ್ಕೊಂಡಿದ್ದು ಅನ್ನೋ ಥರ ಮಾತಾಡಿದ್ರು ಗೊತ್ತಾ? ಸಾರಿ ಸತ್ಯ, ನಾನು ಬರಬಾರ್ದಾಗಿತ್ತು. ಹುಡುಗರೆಲ್ಲ ಬೇಡ ಅಂತ ಹೇಳಿದ್ರು, ಆದರೆ ನಾನೇ ಕೇಳಲಿಲ್ಲ. ಐ ಆಮ್ ರಿಯಲಿ ಸಾರಿ. ಅಲ್ಲಿ ಏನೇನೋ ಆಗೋಯ್ತು, ನನ್ನಿಂದ ನೀನು ಬಯಸ್ಕೊಂಡೆ. ಅದು ಬಿಟ್ಟಾಕು. ಏನೇ ಇದ್ರೂ ಫೋನ್ ಮಾಡಬೇಕಿತ್ತಲ್ವಾ? ಇಷ್ಟು ದೂರ ಬರಬೇಕಿತ್ತಾ? ಅದು ನಿನಗೆ ಯಾಕೆ ತೊಂದರೆ ಕೊಡೋದು ಅಂದ್ಕೊಂಡ್ವಿ, ಆದರೆ ನಾವು ಬಂದಿದ್ದೇ ನಿನಗೆ ತೊಂದರೆ ಆಗೋಯ್ತು. ಸರಿ ಸರಿ, ಆಗಿದ್ದಾಗೋಯ್ತು. ಇನ್ನೊಂದ್ಸಲ ಈ ಥರ ಮಾಡೋದಕ್ಕೆ ಹೋಗಬೇಡಿ. ಏನೇ ಮಾಡೋದಿದ್ರು ನನಗೊಂದು ಮಾತು ಹೇಳಿ. ಇನ್ಮೇಲೆ ನಿನಗೆ ಹೇಳ್ದೆ ಕೇಳ್ದೆ ಏನೂ ಮಾಡಲ್ಲ ಸತ್ಯ, ಪ್ರಾಮಿಸ್. ಸರಿ, ನೀನು ರಿತು ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಆರೋಗ್ಯ ನೋಡ್ಕೊ. ಏನೋ ಒಂದು ಆಗತ್ತೆ. ಟೈಮ್ ಹೀಗೆ ಇರಲ್ಲ ಅಲ್ವಾ? ಎಲ್ರಿಗೂ ಒಂದು ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾರಲ್ವಾ? ಧೈರ್ಯವಾಗಿರು ರಾಕಿ. ಸರಿ ಸತ್ಯ. ಹಾಗಂತ ಓದೋದನ್ನು ಮರ್ತು ಬಿಡಬೇಡ. ಮುಂದಿನ ವರ್ಷ ನೀನು ಪರೀಕ್ಷೆ ಬರೀಬೇಕು. ಇಲ್ಲ ಸತ್ಯ, 100% ಬರೀತೀನಿ.
ಸರಿ ಸರಿ ಬಾಯ್. ಪಾಪ ಕಂಡ್ರು ಸತ್ಯ. ಇನ್ಮೇಲೆ ಅವಳಿಗೆ ಹೇಳ್ದೆ ಕೇಳ್ದೆ ಯಾವ ಪ್ಲ್ಯಾನು ಮಾಡೋದು ಬೇಡ ಆಯ್ತಾ? ಹಾಂ, ಮುಗಿಲಿಲ್ವಾ ಸತ್ಯ? ಬುದ್ಧಿ ಹೇಳಿದ್ಲು. ಹಲೋ, ನಮ್ಮ ಸಂಬಂಧದ ಬಗ್ಗೆ ಏನು ನಿರ್ಧಾರ ತಗೊಂಡ್ರಿ? ಅಯ್ಯೋ, ನಿರ್ಧಾರ ಮಾಡೋದು ಏನಿದೆ ಲಕ್ಷ್ಮಣ ಅವರೇ, ಮನೇಲಿ ಒಂದ್ಸಲ ವಿಷಯ ಮಾತಾಡೋಣ ಅಂತ ಟೈಮ್ ತಗೊಂಡೆ ಅಷ್ಟೇ. ಕೋಟೆ ಮನೆ ಸಂಬಂಧ ತಾನಾಗೆ ಬಂದರೆ ಯಾರಾದರೂ ಬೇಡ ಅಂತಾರ? ನೀವೇ ಹೇಳಿ. ಅಲ್ಲ, ಒಂದು ಸಾರಿ ಹುಡುಗನೂ ಕೇಳಬೇಕಾಗಿತ್ತು ಅಂತ. ಅವನು ಕೇಳೋದೇನಿದೆ, ನಾವು ತೋರಿಸೋ ಹುಡುಗಿನ ಮದುವೆ ಆಗ್ತೀನಿ ಎಂದಿದ್ದ. ಈಗ ನಿಮ್ಮ ಹುಡುಗಿ ಫೋಟೋ ತೋರಿಸಿದ ಮೇಲಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಬಿಟ್ಟರೆ ಇವತ್ತೇ ತಾಳಿ ಕಟ್ಟೋಕ್ಕೂ ರೆಡಿ. ಒಳ್ಳೇದಾಯಿತು. ಅಂದಾಗೆ ಯಾವಾಗ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ? ನೀವು ಯಾವಾಗ ಹೇಳಿದರೆ ಆಗ ಕಾಯ್ತಾ ಇರ್ತೀವಿ. ಆದಷ್ಟು ಬೇಗ ಡೇಟ್ ತಿಳಿಸಿ. ಸರಿ ಸರಿ, ಒಂದು ಸರಿ ಅಣ್ಣ ಅತ್ತಿಗೆ ಹತ್ರ ಮಾತಾಡಿ ನಿಮಗೆ ಮತ್ತೆ ತಿಳಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಲಕ್ಷ್ಮಣ, ಇದು ಮದುವೆ ಮಾಡಬೇಕು ಅಂತ ನಾವು ನಿರ್ಧಾರ ಏನೋ ಮಾಡಿದ್ದೀವಿ. ಆದರೆ ಒಳ್ಳೆ ಹುಡುಗ ಸಿಗಬೇಕು, ನಮ್ಮ ಮನೆತನಕ್ಕೆ ಕೂಡಿ ಬರಬೇಕು. ಎಲ್ಲ ಹೇಗಾಗತ್ತೆ ಹೇಳು? ಅಪ್ಪ ಸತ್ಯ, ದೊಡ್ಡಮ್ಮಂಗೆ ಇಷ್ಟ ಆದರೂ ಹೊಳಿತಲ್ವಾ? ಇಷ್ಟು ಬೇಗ ಹುಡುಗ ಸಿಗೋಕ್ಕೆ ಹೇಗೆ ಸಾಧ್ಯ? ಸಿಕ್ಕರು ಇವ್ರ ಸ್ಟೇಟಸ್ಸು ಜಾತಕ ಅಂತೆಲ್ಲ ನೋಡಿ ಮ್ಯಾಚ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಇಲ್ಲದೆ ಹೋದರೆ ದೊಡ್ಡಮ್ಮ ಒಪ್ಪಬೇಕಲ್ಲ. ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಅಂತ. ನಮ್ಮ ಮನೆತನಕ್ಕೆ, ನಮ್ಮ ರೀತಿಗೆ ಒಪ್ಪುವಂಥ ಒಳ್ಳೆ ಹುಡುಗನ ನಾನು ನೋಡಿದ್ದೀನಿ. ಹೌದಾ ಲಕ್ಷ್ಮಣ? ಯಾರ ಹುಡುಗ? ಎಲ್ಲಿದ್ದಾನೆ? ಏನು ಮಾಡ್ಕೊಂಡಿದ್ದಾನೆ? ಒಂದು ಸೆಕೆಂಡ್. ನೋಡಿ, ನಿನಗೂ ತೋರಿಸ್ತೀನಿ. ಅದಕ್ಕೆ ಹೇಗಿದ್ದಾನೆ? ಲಕ್ಷ್ಮಣ, ನೀನು ಹೇಳಿದ್ಯಲ್ಲ, ಅದೇ ಇವ್ರ ಕ್ಲಾಸ್ಮೇಟು, ನಿನ್ನ ಫ್ರೆಂಡು, ಅವ್ರ ಮಗ ಇದ್ದಾನೆ ಅಂತ. ಅವನೇನಾ ಇವನು? ನಿಮ್ಮ ಹತ್ರ ಮಾತಾಡಿದ ಮೇಲೆ ನಮ್ಮ ರೀತು ಫೋಟೋನ ಅವ್ರಿಗೆ ಕಳಿಸ್ದೆ. ಅವ್ರ ಮನೆಯೊಳಗಡೆ ಎಲ್ಲ ನಮ್ಮ ರೀತು ತುಂಬ ಇಷ್ಟ ಆಗ್ಬಿಟ್ಟಿದ್ದಾರೆ. ತುಂಬ ಲಕ್ಷಣವಾಗಿದ್ದಾನೆ ಕಣ, ತುಂಬ ಚೆನ್ನಾಗಿದ್ದಾನೆ. ಅಪ್ಪ, ನನಗೆ ಈ ಮದುವೆ ಬೇಡ. ನಾನು ರಾಕೇಶ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೂ ಬೇರೆಯವ್ರ ಜೊತೆ ಮದುವೆ ಮಾಡಕ್ಕೆ ಯಾಕೆ ನೋಡ್ತಾ ಇದ್ದೀರಾ? ಸಾಕು, ಸುಮ್ಮನೆ ಇರು ರಿತು. ನಿನ್ನಷ್ಟಕ್ಕೆ ನೀನೇ ಓದು, ಕಾಲೇಜು ಅಂತಿದ್ದಿದ್ರೆ ನಿನಗೆ ಇಷ್ಟು ಬೇಗ ಮದುವೆ ಮಾಡೋ ಅನಿವಾರ್ಯತೆ ನಮಗಿರಲಿಲ್ಲ. ಈಗ ನೋಡು, ವಿಧಿ ಇಲ್ಲದೆ ನಿನಗೆ ಮದುವೆ ಮಾಡಬೇಕಾಗಿದೆ. ದೊಡ್ಡಮ್ಮ, ಯಾರೋ ಗೊತ್ತಿಲ್ಲದೆ ಇರೋರನ್ನ ನಾನು ಹೇಗೆ ಮದುವೆ ಆಗಲಿ? ನನ್ನ ಮನಸ್ಸಲ್ಲಿರೋದು ರಾಕೇಶ್.
ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ. ಒಬ್ಬನ್ನ ಪ್ರೀತಿಸಿ ಇನ್ನೊಬ್ಬನ ಜೊತೆ ಮದುವೆ ಆದಮೇಲೆ ಕೂಡ ಅನ್ಯೋನ್ಯವಾಗಿ ಸಂಸಾರ ಮಾಡಿ ಸುಖವಾಗಿದ್ದಾರೆ. ನಿಂದು ಹಾಗೆ ಆಗುತ್ತೆ. ಅಲ್ಲ ರೀ, ರೀತು ಹುಡುಗನ್ ನೋಡೋದು ಮಾತಾಡೋದು ಬೇಡವಾ? ನಿನ್ನ ಮುದ್ದಿನ ಮಗಳು ಎಂಥವನ್ನ ನೋಡ್ಕೊಂಡಿದ್ದಾಳೆ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಲ್ಲ. ಇವಳೇನು ಹುಡುಗನ ನೋಡೋದು ಬೇಡ, ಇವಳು ಮದುವೆ ಚೆನ್ನಾಗಿ ಆಗುತ್ತೆ. ನೋಡು ಊರ್ಮಿಳಾ, ಇದು ನಮ್ಮ ಸ್ಟೇಟಸ್ಗೆ ಸರಿ ಹೋಗುವಂಥ ಸಂಬಂಧ. ಅವ್ರ ಬಗ್ಗೆ, ಅವ್ರ ಬಿಸ್ನೆಸ್ ಬಗ್ಗೆ ನನಗೂ ಅಣ್ಣನಿಗೂ ಚೆನ್ನಾಗಿ ಗೊತ್ತು. ಹಾಗೆ ನಮ್ಮ ಬಗ್ಗೆ, ನಮ್ಮ ಬಿಸ್ನೆಸ್ ಬಗ್ಗೆ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ರಿತು ಫೋಟೋ ನೋಡಿದ ತಕ್ಷಣ ಎಲ್ಲರೂ ಒಪ್ಕೊಂಡಾಗಿದೆ. ಯಾವಾಗ ಎಂಗೇಜ್ಮೆಂಟ್ ಮಾಡ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಹಾಗಿದ್ರೆ ಲಕ್ಷ್ಮಣ ಅವರಿಗೆ ಮನೆಗೆ ಬರೋದಕ್ಕೆ ಹೇಳು. ಮನೆ ಎಲ್ಲ ನೋಡಲಿ, ಎಲ್ಲ ಜೊತೆ ಕೂತ್ಕೊಂಡು ಮಾತಾಡೋಣ. ಅವ್ರ ಎಂಗೇಜ್ಮೆಂಟಿಗೆ ಸಿದ್ಧವಾಗಿದ್ದರೆ ಅದನ್ನು ಮುಗಿಸ್ಬಿಡೋಣ. ಏನಂತೀಯ? ಇಲ್ಲ, ನಾನು ರಾಕೇಶ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ. ನೀವೆಲ್ಲರೂ ಸೇರ್ಕೊಂಡು ನನ್ನನ್ನು ಎಷ್ಟೇ ಬಲವಂತ ಮಾಡಿದ್ರು ಅಷ್ಟೇ. ರಿತು, ಮಾತಿನ ಮೇಲೆ ಹಿಡ್ತಾ ಇರಲಿ. ಯಾರ ಜೊತೆ ಮಾತಾಡ್ತಿದ್ಯಾ ಅನ್ನೋದು ಗಮನ ಇರಲಿ. ದೊಡ್ಡಮ್ಮ, ನಿಮ್ಗೆಲ್ಲ ಯಾಕೆ ನನ್ನ ರಾಕಿನ ಬೇರೆ ಮಾಡಬೇಕು ಅಂತ ಇಷ್ಟೊಂದು ಹಠ? ಚಿಕ್ಕ ವಯಸ್ಸಿಂದ ನಾ ಕೇಳಿದ್ದನ್ನ ಎಲ್ಲ ಕೊಡ್ಸಿದ್ದೀರಾ, ಇಷ್ಟೊಂದು ಪ್ರೀತಿ ಮಾಡಿದ್ದೀರಾ. ಆದ್ರೆ ಈಗ ನಾನು ರಾಕಿನ ಮದುವೆ ಆಗ್ತಾ ಇದ್ದೀನಿ ಅಂದ್ರೆ ನೀವು ಅದನ್ನ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ? ಯಾಕೆಂದ್ರೆ ಆ ಹುಡುಗ ನಮ್ಮ ಮನೆತನಕ್ಕೆ, ನಮ್ಮ ಸ್ಟೇಟಸ್ಗೆ ತಕ್ಕನಾದ ಹುಡುಗ ಅಲ್ಲ. ಪ್ರೀತಿ ಸ್ಟೇಟಸ್ ನೋಡಿ ಹುಟ್ಟಲ್ಲ ಅಪ್ಪ. ನೋಡಿದ್ಯಮ್ಮ, ಇವಳಿಗೆ ಆ ರಾಕೇಶು ಪ್ರೀತಿ ಪ್ರೇಮ ಅಂತ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾನೆ. ಲವ್ ಅಲ್ಲಿ ಬ್ಲೈಂಡ್ ಆಗೋಗಿದ್ದಾಳೆ. ಅದಕ್ಕೆ ಇವಳಿಗೆ ಮದುವೆ ಮಾಡಿಸ್ಬೇಕು ಅಂತ ಹುಡುಗನ್ನು ಹುಡುಕಿದ್ದೀವಿ. ಆದರೆ ಇವಳು ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ದಾಳೆ. ವಾಟ್ ಇಸ್ ರಾಂಗ್ ವಿತ್ ಯು ರಿತು? ಆ ರಾಕೇಶ್ ಹತ್ರ ಏನಿದೆ ಅಂತ ಮದುವೆ ಆಗಕ್ಕೆ ಹೊರಟಿದ್ಯಾ? ಮನೇಲಿ ನೋಡಿರೋನ್ನ ಮದುವೆ ಆಗು, ಆರಾಮಾಗಿರ್ತೀಯ. ಅಕ್ಕ, ನೀನ್ ಇದ್ರಲ್ಲಿ ತಲೆ ಹಾಕಕ್ ಬರಬೇಡ. ನಾನು ಯಾರನ್ನ ಮದುವೆ ಆಗ್ಬೇಕು, ಯಾರನ್ನ ಮದುವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡ್ಬೇಕಾಗಿರೋಳು ನಾನು, ಬೇರೆಯವ್ರು ಯಾರು ಅಲ್ಲ. ರಿತು, ಒಂದೇ ಒಂದು ಮಾತಾಡಿದ್ರು ಇವತ್ತು ನಾನು ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಪ್ಪ. ಮೊದಲೇ ಕೆಲವರು ಈ ಮನೆ ಮಾನ ಮರ್ಯಾದೆನ ಕಳಿಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅಂಥವ್ರಿಗೆ ಈ ಥರ ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಕೋಟೆ ಮನೆ ಪ್ರೆಸ್ಟೀಜನ್ನ ಮಣ್ಪಾಲ್ ಮಾಡಾಕ್ತಾರೆ.